ಬುದ್ಧಿ ನಮ್ಗೆಲ್ಲ ಮಾಡ್ಕೊಡ್ತಾರೆ. ನಾವ್ ಏನೇನ್ ಕೇಳ್ತೀವಿ ಎಲ್ಲ ಮಾಡ್ಕೊಡ್ತಾರೆ. ಒಳ್ಳೆ ಬುದ್ಧಿ ಹೇಳ್ತಾರೆ. ನಮ್ಗೆ ವಿದ್ಯಾ ಬೇಕಂದ್ರೆ ನಾವ್ ಏನ್ ಮಾಡ್ಕೊಡ್ಬೇಕು ಸ್ವಾಮೀಜಿ ಎಲ್ಲ ಮಾಡ್ಕೊಡ್ತಾರೆ. ಅವ್ರ ಆಶೀರ್ವಾದದಿಂದ ಇಷ್ಟು ವರ್ಷ ಇದ್ದೀವಿ. ಇನ್ನ ತಿಂದ್ಕೊಂಡು ಸಿದ್ಧಗಂಗಾ ಮಠದಲ್ಲಿ ಓದಿದಂತ ನಮ್ಮ ರೀತಿಯ ಗೆಳೆಯ ಇದ್ದಾನೆ. ಈ ಜಾತ್ರೆ ಟೈಮಲ್ಲಿ ಜಾಸ್ತಿ ಜನಕ್ಕೆ ಅವ್ರವ್ರ ಜವಾಬ್ದಾರಿ ಕೊಟ್ಟಿರ್ತಾರೆ. ಪ್ರಸಾದ ಬಡಿಸೋದಿರ್ಬೋದು, ಒಬ್ರೊಬ್ರಿಗೆ ಬ್ಯಾಂಕ್ ಕೆಲಸ ಮತ್ತೆ ಕಸ ಎತ್ತೋದು, ಸ್ವಚ್ಛತೆ ಕೆಲಸ ಕೊಟ್ಟಿರ್ತಾರೆ. ಮತ್ತೆ 4-5 ತರ ಊಟ ಟ್ರೈನಿಂಗ್ ಅಲ್ಲೂ ಕೆಲ್ಸಕ್ಕೆ ಹೋಗ್ತಾರೆ. ಚೆನ್ನಾಗಿದೆ. ಮತ್ತೆ ಜಾತ್ರೆ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಊಟ ಪ್ರವಚನ ಎಲ್ಲ ಇರುತ್ತೆ. ಒಳ್ಳೊಳ್ಳೆ ಪ್ಲೇಸ್ಗಳು ಇರುತ್ತೆ. ಊಟ ಮತ್ತೆ ಸಖತ್ತಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ಮತ್ತೆ ಬರ್ಲೇಬೇಕು ಅನ್ಸುತ್ತೆ. ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಎನಿ ಟೈಮ್ ಎಜುಕೇಶನ್ ಇದ್ದೇ ಇರುತ್ತೆ. ಸ್ಕೂಲ್ ಇಲ್ಲೇ ಯಾವಾಗ ನೋಡಿ ಸ್ಟಡಿ ಓದ್ಕೋಬೇಕು. ಮತ್ತೆ ಯಾವ ಟೈಮ್ ಓದ್ಕೋಬೇಕು, ನೀಟಾಗಿರ್ಬೇಕು, ಶಿಸ್ತು ಇಷ್ಟ ಹೇಳ್ಕೊಡ್ತಾರೆ. ಮಾರ್ನಿಂಗ್ ಎಷ್ಟೊತ್ತಿ ಹೇಳ್ತೀರಾ ನೀವು? ಮಾರ್ನಿಂಗ್ 5 ಗಂಟೆಗೆ ಎತ್ತಿ 5:15 ರೆಡಿ ಆಗಿರ್ತೀವಿ. ಪ್ರೇಯರ್ ಎಲ್ಲ ಮಾಡ್ತೀರಾ? ಪ್ರೈವೇಟ್ ದಿವಸ ಮಾಡ್ಬೇಕು. ಪ್ರೇಯರ್ ಡೈಲಿ ಮಾಡ್ತೀರಾ? ಭಾನುವಾರ ಇಲ್ಲಿ, ಶನಿವಾರ ದಿವಸ ಪ್ರೈವೇಟ್ ಇಲ್ಲೇ ಪ್ರೇಯರ್ ಇರುತ್ತೆ. ಯಾವ ಊರು ನಿಮ್ದು? ನಮ್ದು ಬೆಂಗಳೂರು. ಬೆಂಗಳೂರು. ಎಷ್ಟು ವರ್ಷ ಆಯ್ತು ಬಂದು? ನಾನು ಬಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ನಿಂದು? ಯಾವ ಕ್ಲಾಸ್ ಹೋಗ್ತಾ ಇರೋದು? 7th. ನೀನ್ ಯಾವ ಕ್ಲಾಸ್ ಇವಾಗ? 6th. ಚೆನ್ನಾಗಿ ಓದ್ತಾ ಇದೀರಾ? ಯಾವ ಮೀಡಿಯಂ? ಕನ್ನಡನಾ? ಕನ್ನಡ ಮೀಡಿಯಂ ಐತಿ, ಇಂಗ್ಲಿಷ್ ಮೀಡಿಯಂ ಎರಡು ಇದೆಯಾ? ನೀವು ಯಾವ್ದು ಓದ್ತಾ ಇರೋದು? ನಾವು ಕನ್ನಡ ಮೀಡಿಯಂ. ಕನ್ನಡ ಓದ್ತಾ ಇದ್ದೀರಾ? ಮಾತಾಡು. ಎಷ್ಟನೇ ಕ್ಲಾಸ್ ಇವಾಗ? 6. ನೀನು ಏನ್ ಹೆಸರು? ರಾಹುಲ್. ನಮ್ದು ಏನ್ ಹೆಸರು? ರಾಹುಲ್. ಅರ್ಜುನ್. ಯಾವ ಊರಿಂದ ಬಂದಿರೋದು ಇಲ್ಲಿಗೆ? ಯಾದಗಿರಿಯಿಂದ ಬಂದಿದೆ. ಯಾದಗಿರಿಯಿಂದ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 2 ವರ್ಷ ಆಯ್ತಾ? ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ. ಬೇರೆ ಜಿಲ್ಲೆಯಿಂದೆಲ್ಲ ಬರ್ತಾರೆ. ಬೇರೆ ಬೇರೆ ಜಿಲ್ಲೆಯಿಂದ ತುಂಬ ಉತ್ತರ ಕರ್ನಾಟಕ, ಬಳ್ಳಾರಿ, ಬಿಜಾಪುರ, ರಾಯಚೂರು ಅಂತ ಕಡೆಯಿಂದ ಜಾಸ್ತಿ ಬರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬರ್ತಾ ಇರ್ತಾರೆ. ಹೌದಾ? ಅದೇ ಪ್ಲೇಸ್ ಎಲ್ಲ ಚೆನ್ನಾಗಿರುತ್ತೆ. ಓದೋದೆಲ್ಲ ಕರೆಕ್ಟ್ ಆಗಿರುತ್ತೆ. ಇಂಗ್ಲಿಷ್ ಕನ್ನಡ 2 ಇರುತ್ತೆ. ಚೆನ್ನಾಗಿ ಟೀಚ್ ಇರುತ್ತೆ. ಕಂಪ್ಯೂಟರ್ ಕ್ಲಾಸ್ ಐತೆ, ಸ್ಪೋರ್ಟ್ಸ್ ಐತೆ, ಮಾರ್ಕ್ಸ್ ಕ್ಲಾಸ್, ಸ್ಪೋರ್ಟ್ಸ್ ಏನೇನ್ ಬೇಕು ಪ್ರತಿಯೊಂದು ಆಕ್ಟಿವಿಟೀಸ್ ಎಲ್ಲ ಭಾಗವಹಿಸ್ತಾರೆ. ನಮ್ಮ ಗೆಳೆಯ ಸಿದ್ಧಗಂಗಾ ಮಠದಲ್ಲಿ ಓದಿರುವಂತ ಗೆಳೆಯ ಇದ್ದಾನೆ. ಅವನ್ನ ಮಾತಾಡ್ಸೋಣ. ಅವನ್ನ ಹೇಳಿ ಪುನೀತ್ ಅವ್ರೆ. ನೋಡಿ, ನನ್ನ ಹೆಸರು ಪುನೀತ್ ಅಂತ. ನಾನು 3 ವರ್ಷ ಸಿದ್ಧಗಂಗಾ ಮಠದಲ್ಲಿ ಓದಿದ್ದೀನಿ. ನಾನು ಹೈಸ್ಕೂಲ್ ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ. ಇದು ಸಿದ್ಧಗಂಗಾ ಹೈಸ್ಕೂಲ್ ಅಂತ. ಈಗ ನಾನು 3 ಇಯರ್ಸ್ ಓದಿದ್ದೀನಿ. ಇದು ನಮ್ಮ ಕ್ಲಾಸ್ ರೂಮ್ ಇದು. ಯಾವುದು? ಇಲ್ಲಿ ಫಸ್ಟ್ ಫ್ಲೋರ್ ನಿಮ್ ಕ್ಲಾಸ್ ರೂಮ್? ಹೌದು, ಫಸ್ಟ್ ಫ್ಲೋರ್. ನಾವು 8 ಸೆಕ್ಷನ್. ಇದು ಇಂಗ್ಲಿಷ್ ಮೀಡಿಯಂ ಇದು. ಹೌದು. ಏನ್ ಮೆಮೊರೀಸ್ ಏನಿದೆ ನಿಮ್ಗೆ? ಇವತ್ತು ತುಂಬಾ ವರ್ಷಗಳ ನಂತರ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ್ದೀರಿ. ಶಿವರಾತ್ರಿ ದಿನ ಆಗಮಿಸಿದ್ದೀರಿ. ಇದ್ರ ದಿನ ನಿಮ್ಗೆ ಮೆಮೊರೇಬಲ್ ಮೂಮೆಂಟ್ ಅಂತ ಯಾವ್ದು ನೆನಪಾಗುತ್ತೆ ನಿಮ್ಗೆ? ನಾವು ಪ್ರತಿ ವರ್ಷನೂ ಜಾತ್ರೆಗೆ ಅಟೆಂಡ್ ಆಗ್ತಿದ್ವು. ಸುಮಾರು ಒಂದು 15 ದಿನ ಜಾತ್ರೆ ನಡೆಯುತ್ತಿಲ್ಲಿ. ಫಸ್ಟ್ ದನಿ ಜಾತ್ರೆ ನಡೆಯುತ್ತೆ, ಸೆಕೆಂಡ್ ಶಿವರಾತ್ರಿ, ಆಮೇಲೆ ತೇರು, ಆಮೇಲೆ ಬೆಳ್ಳಿ ಪಾಲಿಕೆ, ಆಮೇಲೆ ಮುತ್ತಿನ ಪಾಲಿಕೆ. ಈಗೆಲ್ಲ ನಡೆಯುತ್ತೆ. ಸುಮಾರು ಒಂದು 15 ದಿವಸ ನಡೆಯುತ್ತೆ ಈ ಜಾತ್ರೆಯಲ್ಲಿ. ಪ್ರತಿ ದಿನಾನು ನಾವು ಭಾಗವಹಿಸ್ತಾ ಇದ್ವು. ತುಂಬಾ ಜಾತ್ರೆಯಲ್ಲಿ ನಿಮ್ಮ ಪಾತ್ರಗಳು ಹೇಗಿರ್ತಿದ್ವಾ? ಅಥವಾ ನಿಮ್ಗೆ ಒಂದೊಂದು ಜವಾಬ್ದಾರಿಗಳೇನಾದ್ರೂ ಕೊಡ್ತಿದ್ರ ಮಠದಿಂದ? ಜನಾಂಗ ಸಮೂಹಗಳು ಅತಿ ಹೆಚ್ಚಾಗಿ ಬರ್ತಿದ್ರಿಂದ ನಿಮ್ಗೆ ಏನೇನು ಜವಾಬ್ದಾರಿಗಳಿತ್ತು ಅಂತ ಟೈಮಲ್ಲಿ? ನೀವು ಇದ್ದಂತ ಟೈಮಲ್ಲಿ? ನಾವಿದ್ದ ಟೈಮಲ್ಲಿ ಫಸ್ಟ್ ಜನಗಳನ್ನ ಒಂದು ಸಂಸ್ಕಾರ, ನಮ್ಮಿಂದ ಜನಗಳು ನೋಡಿ ಸಂಸ್ಕಾರ ಕಲಿಬೇಕು, ಆ ತರ ಒಂದು ನಮ್ಮ ಪ್ರಿಪೇರ್ ಮಾಡಿದ್ರು. ನಮ್ಮ ಮಾತಾಡೋ ವಿಚಾರದಲ್ಲಿ ಆಗ್ಲಿ, ನಮ್ಮ ಒಂದು ಸಭ್ಯತೆಯನ್ನ ಬೆಳೆಸಿದ್ರು. ಫಸ್ಟ್ ಜನಗಳನ್ನ ನಾವ್ ಹೇಗ್ ಟ್ರೀಟ್ ಮಾಡ್ತೀವಿ ಅದ್ರ ಮೇಲೆ ಜನಗಳನ್ನ ನಮ್ಮನ್ನ ತುಂಬಾ ಆದಿಸ್ತಾ ಇದ್ರು. ಈಗಿನ ಗುರುಗಳು ಇದಾರಲ್ಲ, ಶಿವಯೋಗಿಗಳು, ಅವರು ಮನೋಜ್ ಕುಮಾರ್ ಅಂತ, ಅವ್ರು ನಮಗೆ ಫಿಸಿಕ್ಸ್ ಅಂತ ಇದ್ರು. ಫಿಸಿಕ್ಸ್ ನಮ್ಗೆ ಟೀಚರ್ ಅವರು. ಈಗ ಅವರು ಸ್ವಾಮಿಗಳಾಗಿದ್ದಾರೆ, ಈಗಿನ ಮಠಾಧಿಪತಿಗಳಾಗಿದ್ದಾರೆ. ನಡೆದಾಡುವ ದೇವರಾದಂತಹ ಬಗ್ಗೆ ನೀವೇನ್ ಹೇಳಕ್? ಅವರು ಶಿವಕುಮಾರ್ ಶಿವಯೋಗಿಗಳು. ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಅಷ್ಟೊಂದು ಯೋಗ್ಯತೆ ಇಲ್ಲ, ದೊಡ್ಡವರು ಅಲ್ಲ. ಅವ್ರು ಏನು ನುಡಿತಾ ಇದ್ರು ಅದನ್ನ ಮಾಡ್ತಿದ್ರು. ಡೈರೆಕ್ಟ್ ಆಗಿ ನೋಡಿದಿರಾ ನೀವು? ಹೌದು, ನಾವು 3 ವರ್ಷ ಪ್ರತಿದಿನನೂ ನೋಡ್ತಾ ಇದ್ವು. ಅವ್ರ ಗದ್ಗೆ ಮೇಲೆ ಇದ್ರು, ಗದ್ಗೆ ಮೇಲೆ ಕುಂತ್ಕೊಂಡಿದ್ರು. ಡೈಲಿ ಸುಮಾರು 1000 ಜನ ಅವ್ರಿಗೆ ಆಶೀರ್ವಾದ ಪಡೆಯಕ್ಕೆ ಕಾಯ್ತಾ ಇದ್ರು. ಯಾವುದೇ ತರಹದ ಭೇದ ಭಾವ ಇಲ್ಲದೆ, ಯಾವುದೇ ರಾಜಕಾರಣಿ ವ್ಯಕ್ತಿಗಳು ಬಂದ್ರು ಸಹ
ಮತ್ತೆ ಫಿಲಂ ಸ್ಟಾರ್ ಬಂದು ಸಹ ಏನ್ ದೇರ್ ಇಸ್ ನೋ ಡಿಫ್ರೆನ್ಸ್, ಎಲ್ಲ ಒಂದೇ ಈಕ್ವಲ್ ಆಗಿ ನೋಡ್ತಾ ಇದ್ರು ಅವರು. ಹಾಗಾಗಿ ಈ ಮಠ ಸಮಾನತೆಯಿಂದ ನೋಡ್ತಿದ್ರು ಅಂತ. ಹೌದು. ಹೇಳಿ ಏನೇನ್ ಮಾಡ್ತಿದ್ರಿ ಪುನೀತ್ ಅವರೇ, ಎಲ್ಲ ಆಟ ಆಡ್ತಿದ್ರಿ ಹೇಳಿ. ನಾವು ಹೈಸ್ಕೂಲಲ್ಲಿ ಇದ್ದಾಗ ನಮ್ಮ ಕ್ರೀಡಾ ಚಟುವಟಿಕೆಯಲ್ಲಿ ಚಟುವಟಿಕೆಗಳೆಲ್ಲ ಇಲ್ಲಿ ನಂದಿ ಕಾಲಲ್ಲಿ ತೂರ್ತಿದ್ರ, ಈ ಕಾಲಿನ ಪೂರ ಒಂದು ಅಭ್ಯಾಸದಿಂದ ನಮ್ಮ ಕ್ರೀಡೆಗಳೆಲ್ಲ ಸ್ಟಾರ್ಟ್ ಆಗ್ತಿದ್ವು. ತುಂಬಾ ಆಟ ಆಡಿದ್ದೀರಾ? ಹೌದು. ಮರನೇ ಹಿಡ್ಕೊಂಡು ಆಟಾಡಿದ್ದೀವಿ. ಏನೇನು ಮರಗಳು ಕೂಡ ಹಿಡ್ಕೊಂಡು ಮರ ಕೊಂಬೆಗಳೆಲ್ಲ ಇಟ್ಕೊಂಡು ಆಟ ಆಡಿದ್ದೀರಾ? ಓಕೆ ಪುನೀತ್ ಅವರೇ. ನನ್ನ ಹೆಸರು ವಿಠಲ್ ಅಂತ, ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಲೋಕೂರು ಗ್ರಾಮದವನು. ನಾನು ಈ ವರ್ಷ ಮಟ್ಟಿಗೆ ಬಂದೆ, ತುಂಬಾ ಉದ್ಧಾರ ಆಗಿದೆ. ನನ್ನ ಹೆಸರು ಸೋಮಣ್ಣ ಅಂತ, ನಮ್ಮೂರು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಚಾನಾಳ ಗ್ರಾಮ ಅಂತೇಳಿ. ನಾವು ಮಠಕ್ಕೆ ಬಂದು 2 ವರ್ಷ ಆಯ್ತು. ನಾವು ಬೆಳಗ್ಗೆ ಎದ್ದೇಳ್ತೀವಿ, ಸಂಸ್ಕೃತವನ್ನು ಓದ್ತೀವಿ, ಹಾಲು ಕುಡಿತೀವಿ, ಮತ್ತೆ ಹೋಗಿ ಸ್ಟಡಿ ಮಾಡ್ತೀವಿ, ಆಮೇಲೆ ಊಟ ಮಾಡ್ತೀವಿ, ಬರ್ತೀವಿ, ಕ್ಲಾಸ್ ಕೇಳಿಸ್ತೀವಿ. ಕ್ಲಾಸಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ, 2 ಗಂಟೆ ಪಲಾವ್ ಕೊಡ್ತಾರೆ. ಬಂದ್ಬಿಟ್ಟು ಮತ್ತೆ ಕ್ಲಾಸ್ ಕೇಳ್ತೀವಿ, ಮತ್ತೆ ಸಂಜೆ ಹೋಗಿ ಪ್ರೇಯರ್ ರೆಡಿ ಆಗಿ ಪ್ರೇಯರ್ ಬರ್ತೇವೆ. ಪ್ರೇಯರ್ ಬಂದ್ಮೇಲೆ ಇಲ್ಲೆಲ್ಲ ಪ್ರೇಯರ್ ಕೂತ್ಕೊಂಡು ಪ್ರೇಯರ್ ಮಾಡಿ ಬುದ್ಧರ ಮಾತುಗಳನ್ನು ಕೇಳ್ತೀವಿ. ಮಾತು ಕೇಳಿ ನೈಟ್ ಹೋಗಿ ಸ್ಟಡಿ ಕೂತ್ಕೊಂಡು ಹೋಮ್ವರ್ಕ್ ನೋಟ್ಸ್ ಏನಿರ್ತವೆ ಅವೆಲ್ಲ ಮುಗಿಸ್ಕೊಂಡು ನಮ್ಮ ಕೆಲಸ ಇತ್ತು. ನೈಟ್ 10 ಗಂಟೆಗೆ ಮಲ್ಕೊಂತೀವಿ. ನನ್ನ ಹೆಸರು ನಂದಕಿಶೋರ್ ಅಂತ, ನಾನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಚಿಕ್ಕಬಾಗೇಡಿ. ನಾ ಇಲ್ಲಿ ಬಂದು 2 ವರ್ಷ ಆಯ್ತು. ನಾ ಇಲ್ಲಿ ಫಸ್ಟ್ ಬಂದಾಗ ತುಂಬಾ ತೀಡ್ಲೆ ಮಾಡ್ತಿದ್ದೆ. ಇಲ್ಲಿ ಬಂದಾಗ ಸ್ವಲ್ಪ ಸರಿಯಾಗಿನಿ, ಮತ್ತೆ ಬೇಗ ಹೇಳೋದ್ ಕಲಿತೆ. ಆಮೇಲೆ ಸಂಸ್ಕೃತದಲ್ಲಿ ಮಾತಾಡೋದ್ ಕಲಿತೆ. ಮತ್ತೆ ಬೆಳಗ್ಗೆ ಬೇಗನೆ ಊಟ ಮಾಡಿ ಕ್ಲಾಸಿಗೆ ಓದ್ ಕಲಿತೆ. ಇಂಗ್ಲಿಷ್ ಸಂಸ್ಕೃತ ಓದೋದ್ ಕಲಿತೆ. ಮತ್ತೆ ಪ್ರಾರ್ಥನೆ ಓದ್ ಕಲಿತೆ. ಬೇಗನೆ ಸ್ಕೂಲಿಗೆ ಹೋಗೋದು. ನನ್ನ ಹೆಸರು ವಿಜಯ್ ಕುಮಾರ್. ನಾನು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಭೈರಪುರದಲ್ಲಿ ನಮ್ಮೂರು. ನಾನು ಇಲ್ಲಿ ಬಂದು 2 ವರ್ಷ ಆಯ್ತು. ನಾನು ಇಲ್ಲಿ ಬಂದು ಜಗ್ಗಿ ತೀಟ್ಲೆ ಮಾಡ್ತಿದ್ದೆ, ಮತ್ತೆ ಓದ್ತಿದ್ದಿಲ್ಲ, ಬರಿತಿದ್ದಿಲ್ಲ. ಇಲ್ಲಿ ಬಂದು ಚೆನ್ನಾಗಿ ಓದ್ತೀವಿ, ಬರಿತೀವಿ. ಇಂಗ್ಲಿಷು, ಕನ್ನಡ, ಸಂಸ್ಕೃತ ಎಲ್ಲ ಮಾತಾಡ್ತೀವಿ. ಮತ್ತೆ ಇಲ್ಲಿ ಹೇಳ್ಬೇಕಂದ್ರೆ ಸಂಸ್ಕೃತ, ನಡವಳಿಕೆ ಎಲ್ಲ ಕಲಿಸ್ತಾರೆ. ಮತ್ತೆ ನಾವು ಯಾರ ಹತ್ರ ಹೇಗ್ ಮಾತಾಡ್ಬೇಕು ಎಲ್ಲ ಕಲಿಸ್ತಾರೆ. ಥ್ಯಾಂಕ್ಸ್. ಈ ಜಾತ್ರೆ ಟೈಮಲ್ಲಿ ಜಾಸ್ತಿ ಜನಕ್ಕೆ ಅವ್ರವ್ರ ಜವಾಬ್ದಾರಿ ಕೊಟ್ಟಿರ್ತಾರೆ. ಪ್ರಸಾದ ಬರ್ಸೋದಿರ್ಬೋದು, ಒಬ್ರೊಬ್ರಿಗೆ ಬ್ಯಾಂಡ್ ಕೆಲಸ, ಮತ್ತೆ ಕಸ ಎತ್ತೋದು, ಸ್ವಚ್ಛತೆ ಕೆಲಸ ಕೊಟ್ಟಿರ್ತಾರೆ. ಮತ್ತೆ 4-5 ತರ ಊಟ ಟ್ರೈನಿಂಗ್ ಅಲ್ಲೂ ಕೆಲ್ಸಕ್ಕೆ ಹೋಗ್ತಾರೆ. ಸೆಕ್ಷನ್ 9th 10th ABCD ಅಂತ ಸೆಕ್ಷನ್ ಹಾಕ್ತಾರೆ. ಆಮೇಲೆ ಒಬ್ರೊಬ್ರು ಇದಕ್ಕೆ ಗದ್ಗೆ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತೆ ತರಕಾರಿ ತರಕ್ ಹೋಗ್ತಾರೆ. ಅಕ್ಕಿ ತರಕ್ಕೆ ಎಕ್ಸಿಬಿಷನ್ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾರೆ. ಮತ್ತೆ ಆ ಕಡೆ ಎಕ್ಸಿಬಿಷನ್ ಅಲ್ಲೂ ಊಟ ಬಡ್ಸಕ್ ಹೋಗ್ತಾರೆ. ಮತ್ತೆ ಸ್ಕೌಟ್, ಚಪ್ಪಲಿ ಸ್ಟ್ಯಾಂಡ್, ಮತ್ತೆ ಹಲವಾರು ಅವ್ರವ್ರಿಗಂತ ಕೆಲಸ ಕೊಟ್ಟಿರ್ತಾರೆ. ಮತ್ತೆ ಸ್ಕೌಟ್ನವ್ರು ಅವ್ರಿಗೆಲ್ಲ ಜಾತ್ರೆ ಟೈಮಲ್ಲಿ ಅವ್ರವ್ರ ತರ ಕೆಲಸ ಮಾಡ್ತಾರೆ. ಎಲ್ರಿಗೂ ಅವ್ರವ್ರ ಜವಾಬ್ದಾರಿ ಅವ್ರವ್ರದ್ದು ಇರುತ್ತೆ. ಇನ್ನು ಬಾಕಿದವರೆಲ್ಲ ಸ್ಟಡಿ ಮಾಡೋದು, ಅವ್ರಿಗೆ ಏನೇನ್ ಹೋಮ್ವರ್ಕ್ ಇರುತ್ತೆ ಕೊಟ್ಟಿದ್ದು ರಾತ್ರಿ ಸ್ಟಡಿ ಮಾಡ್ತಾರೆ. ಮತ್ತೆ ಕೆಲಸ ಕೊಟ್ಟವರೆಲ್ಲ ರಾತ್ರಿ 10 ಗಂಟೆಗೆ ಹೋಗಿ ಮಲ್ಕೋತಾರೆ. ಬೆಳಗ್ಗೆ ಟೈಮ್ ಕ್ಲಾಸ್ ಇರುತ್ತೆ. 6:30 ಅಂತ 8. ಈಗ ರಥೋತ್ಸವ ಮಾಡ್ಬೇಕಾದ್ರೆ ಅವಾಗೆಲ್ಲ ರಜಾ? ನಾಳೆ ರಜಾ. ನಾಳೆ ರಜಾನಾ? 3 ದಿವಸ ರಜಾ ಕೊಡ್ತಾರೆ. 3 ದಿನ ರೆಗ್ಯುಲರ್ ರಜಾ. ನಾಳೆ ಆತರ ಐತಣ್ಣ. ಇವತ್ತು 2 ದಿನ ಇವತ್ತು ಬೆಳ್ಳಿ ಪಲ್ಲಕ್ಕಿ ಮುತ್ತಿನ ತೇರು. ಜೊತೆಗೆ ಈಗ ಇದು ಪ್ರೇಯರ್ ಪ್ರೇಯರ್ ಆದ ನಂತರ ಬೆಳ್ಳಿ ಪಲ್ಲಕ್ಕಿ ಮತ್ತೆ ಮುತ್ತಿನ ಪಲ್ಲಕ್ಕಿ 2 ಆಗುತ್ತಾ? ಫಸ್ಟ್ ಮುತ್ತಿನ ಪಲ್ಲಕ್ಕಿ, ಸೆಕೆಂಡ್ ಬೆಳ್ಳಿ ಪಲ್ಲಕ್ಕಿ. ಆಮೇಲೆ ಈ ರಥ, ದೊಡ್ಡ ರಥ, ನಾಳೆ ಬೆಳ್ಳಿ ಪಲ್ಲಕ್ಕಿ. ಲಾಸ್ಟ್ನೇ ದಿವಸ 11ನೇ ತಾರೀಕು ತಪೋತ್ಸವ. ನಾಳೆ ಇದು ಸಿದ್ಧಲಿಂಗೇಶ್ವರ ತೇರು ಹೇಳ್ತಾರೆ. VRN ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನಾನು ಧನ್ಯವಾದಗಳು.